ನಮಸ್ತೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ರಾಯರ ಭಕ್ತರಿಗೂ ವಂದನೆಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲಿಗೆ ನನ್ನ ಗುರುರಾಯರಿಗೆ ವಂದಿಸುತ್ತಾ ಶ್ರೀ ಕೃಷ್ಣಾವಧೂತರು ರಚಿಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಇವತ್ತು ನಾವು 6ನೇ ಸ್ತೋತ್ರವನ್ನು ತಿಳಿದುಕೊಳ್ಳೋಣ. ಊರ್ಜಿತ್ ಕೃಪಾಪೋರ ಪಾತೋ ನಿಧೇ ಮಂಶು ತುಷ್ಟೋನ್ನುಗ್ರಹನಾಸಿ ಭಕ್ತಾನ್ ವಿಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಇಲ್ಲಿ ಕೃಷ್ಣಾವಧೂತರು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಊರ್ಜಿತ್ ಕೃಪಾಪೋರ ಪಾತೋನಿ ದೇಮಂಶು ತುಷ್ಟೋನ್ನು ಗೃಹಣ್ಣಾಸಿ ಭಕ್ತಾನ್ ವಿಭೋ ಅಂತ ಸುಂದರವಾಗಿ ಕೊಂಡಾಡಿದ್ದಾರೆ. ಏನದು ಊರ್ಜಿತ್ ಕೃಪಾಪೋರ? ರಾಯರ ಕೃಪೆ ತುಂಬ ದೊಡ್ಡದಂತೆ. ಕೃಪಾಪೂರ ಅಂದ್ರೆ ಸಾಮಾನ್ಯವಾಗಿ ಈ ನದಿಗಳು ತುಂಬಿ ಹರಿದಾಗ ಮಹಾಪೂರ ಅನ್ನುವ ಶಬ್ದವನ್ನು ಕೇಳ್ತಾ ಇರ್ತೇವೆ. ತುಂಬಿ ಹರಿಯುವುದು ಅಂತ. ಪ್ರವಾಹ ತುಂಬ ಆಗಿ ಊರೊಳಗೆ ಬಂತು, ಹೊಲದೊಳಗೆ ನೀರು ಬಂತು ಅಂತ ಕೇಳಿದಿವಲ್ಲ, ಅದೇ ಥರ. ಆದರೆ ಇದೆಲ್ಲ ಹಾನಿ ಮಾಡುವಂತಹ ಪೂರ. ರಾಯರ ಕೃಪೆ ಅದು ಪೂರ ಅಂತೆ. ಅದು ನಮ್ಮ ಮನೆಯವರೆಗೂ ಬರುತ್ತದೆ. ರಾಯರು ಮಂತ್ರಾಲಯದಲ್ಲಿ ಮಾತ್ರ ಇದ್ದಾರೆ ಅಲ್ಲ, ಭಕ್ತರು ಕರೆದಲ್ಲಿ ಬಂದು ಅವರ ಕಾರುಣ್ಯದ ರಸವನ್ನು ನಮಗೆ ಸಿಂಪಡಿಸಿ ನಮ್ಮೆಲ್ಲ ದುಃಖಗಳನ್ನು ದೂರ ಮಾಡುವವರು. ಊಕಾರದಿಂದ ರಾಯರನ್ನು ಅಕ್ಷರಮಾಲಿಕೆಯಲ್ಲಿ ಕೊಂಡಾಡುತ್ತಾ, ಎಂಥವರು ನೀವು, ನಿಮ್ಮ ಕೃಪೆ ಎಲ್ಲೆಯನ್ನು ಮೀರಿದೆ. ರಾಘವೇಂದ್ರ ಸ್ವಾಮಿ ಭಕ್ತರ ಮೇಲೆ ಮಾಡುವ ಕೃಪೆ ಅದಕ್ಕೆ ಎಲ್ಲೆನೇ ಇಲ್ಲ. ನಾವು ಮಾಡಿದ್ದು ತುಂಬ ಕಡಿಮೆ, ಆದರೆ ಅವರು ಮಾಡುವ ಕೃಪೆ ತುಂಬ ತುಂಬ ದೊಡ್ಡದು. ಯಾವ ರೀತಿಯಿಂದಲೂ ಅಷ್ಟು ಕೃಪೆಗೆ ಪಾತ್ರನಾಗುವ ಅರ್ಹತೆ ನನ್ನಲ್ಲಿ ಇಲ್ಲವೇ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಯ ಕಾರುಣ್ಯ ತುಂಬ ದೊಡ್ಡದು. ಅದನ್ನೇ ಅಂತಾರೆ ಊರ್ಜಿತ್ ಕೃಪಾಪೂರ. ಹೇ ರಾಘವೇಂದ್ರರೇ, ಮೇರೆ ಮೀರುತ್ತಿರುವ ಕೃಪೆಯ ಪ್ರವಾಹ ಅಂತೆ. ನಿಮ್ಮ ಕೃಪೆಯ ಪ್ರವಾಹದಿಂದ ನೀವು ಸಮುದ್ರದಂತೆ ಇದ್ದೀರಿ. ಆ ಪ್ರವಾಹ ತುಂಬಿದ ಸಮುದ್ರದಂತಿರುವ ಗುರುಗಳೇ, ನಿಮ್ಮ ಭಕ್ತರಾದಂತಹ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಿ ಅಂತ ಬೇಡಿಕೊಳ್ಳುವ. ಶ್ರೀಕೃಷ್ಣಾರ್ಪಣಮಸ್ತು. ಖಂಡಿತ ರಾಯರಿದ್ದಾರೆ. 7ನೇ ಸ್ತೋತ್ರದೊಂದಿಗೆ ಮುಂದಿನ ವಾರ ಸಿಗುತ್ತೇನೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನನ್ನ ನೆಚ್ಚಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದೇ ಆಗುತ್ತೆ.